ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ಇದರ ನಡುವೆ ರಸ್ತೆ ಬದಿ ಸಾರ್ವಜನಿಕ ಸ್ಥಳದಲ್ಲಿ ನಿಂತಲ್ಲೇ ನಿಂತಿರುವ ವಾಹನಗಳ ವಿರುದ್ಧವೂ ಜಿಬಿಎ ಆಪರೇಷನ್ ಶುರು ಮಾಡಿದೆ. ವಾಹನಗಳ ಮೇಲೆ ನೋಟಿಸ್ ಅಂಟಿಸಲಾಗಿದ್ದು ಸೀಸ್ ಮಾಡಿ ಹರಾಜು ಹಾಕುವುದಕ್ಕೆ ಜಿಬಿಎ ಸಜ್ಜಾಗಿದೆ. ರಸ್ತೆ ಬದಿಯಲ್ಲಿ ನಿಂತಿರುವ ಹಳೆ ವಾಹನಗಳಿಗೆ ಶಾಕ್. ಗುಜರಿ ವಾಹನಗಳ ಟೋಯಿಂಗ್ ಮಾಡಲು ಮುಂದಾದ ಜಿಬಿಎ. ನಗರದಲ್ಲಿ ಫುಟ್ಪಾತ್ ಒತ್ತುವರಿ ವಿರುದ್ಧ ಜಿಬಿಎ ಸಮರ ಸಾರಿದೆ. ಇದೀಗ ರಸ್ತೆ ಬದಿಯಲ್ಲಿ ನಿಂತಲ್ಲೇ ನಿಂತಿರುವ ವಾಹನಗಳತ್ತ ಕಣ್ಣಾಕಿದೆ. ರಸ್ತೆ ಮತ್ತು ಸಾರ್ವಜನಿಕ ಸ್ಥಳದಲ್ಲಿ ಅನಧಿಕೃತವಾಗಿ ಬಿಟ್ಟು ಹೋಗಿರುವ ವಾಹನಗಳು ಸಂಚಾರಕ್ಕೆ ಅಡ್ಡಿಯಾಗ್ತಿವೆ. ಹೀಗಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಸೂಚನೆಯಡಿ ಈ ವಾಹನಗಳ ತೆರವಿಗೆ ಜಿಬಿಎ ಮುಂದಾಗಿದೆ. ನಾವು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ನ ನಿರ್ದೇಶನದ ಹಿನ್ನೆಲೆಯಲ್ಲಿ ಫುಟ್ಪಾತ್ನಲ್ಲಿ ಇರುವಂಥ ಒತ್ತುವರಿಗಳನ್ನು ತೆರವು ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ನಾವು ಎಲ್ಲವನ್ನೂ ಕೂಡ ಟ್ಯಾಕಲ್ ಮಾಡ್ತಾ ಇದ್ದೇವೆ. ವೆಹಿಕಲ್ ತೆರವು ಕಾರ್ಯಾಚರಣೆಗೆ ಈಗಾಗಲೇ ನಾಳೆ ಮಾತಾಡ್ತೀನಿ. ಅಂದಹಾಗೆ ತಿಂಗಳಾನುಗಟ್ಟಲೆ ಸಾರ್ವಜನಿಕ ಸ್ಥಳದಲ್ಲಿ ನಿಂತಲ್ಲೇ ನಿಂತಿರುವ ವಾಹನಗಳ ಮೇಲೆ ಮೊದಲು ನೋಟಿಸ್ ಅಂಟಿಸಲಾಗುತ್ತೆ. ನೋಟಿಸ್ ಅಂಟಿಸಿದ ಬಳಿಕ 7 ದಿನಗಳ ಒಳಗೆ ವಾಹನವನ್ನ ತೆರವುಗೊಳಿಸದಿದ್ದರೆ ಅಧಿಕಾರಿಗಳು ವಾಹನವನ್ನ ಟೋಯಿಂಗ್ ಮೂಲಕ ಸ್ಥಳಾಂತರಿಸ್ತಾರೆ. ಬಿಡ್ಡಿಂಗ್ ಮೂಲಕ ವಾಹನವನ್ನ ಹರಾಜು ಹಾಕ್ತಾರೆ. ಟೋಯಿಂಗ್ ವೆಚ್ಚ ಸೇರಿದಂತೆ ಎಲ್ಲಾ ಖರ್ಚನ್ನು ವಾಹನ ಮಾಲೀಕರಿಂದಲೇ ವಸೂಲಿ ಮಾಡಲಾಗುತ್ತೆ. ಟೋಯಿಂಗ್ ಬಳಿಕ ವಾಹನವನ್ನ ಮಾಲೀಕರು ಪಡೆದುಕೊಳ್ಳದಿದ್ದರೆ ನಿಯಮಾನುಸಾರ ಸಾರ್ವಜನಿಕ ಬಿಡ್ಡಿಂಗ್ ಮೂಲಕ ವಾಹನವನ್ನ ಹರಾಜು ಹಾಕುವ ಅಧಿಕಾರವು ಜಿಬಿಎಗೆ ಇರುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಜಿಬಿಎ ವತಿಯಿಂದ ಒಂದು ಹೊಸ ಕ್ರಮಕ್ಕೆ ಇಲ್ಲಿ ಮುಂದಾಗಿದೆ. ಯಾಕಂತಂದರೆ ನೀವು ನೋಡ್ಬೋದು, ನಾನಿವಾಗ ಸದ್ಯ ಒಂದು ಸ್ಥಳದಲ್ಲಿದ್ದೀನಿ, ರಸ್ತೆ ಪಕ್ಕದಲ್ಲಿ. ಇನ್ನು ಮುಂದೆ ಯಾರಾದರೂ ರಸ್ತೆ ಪಕ್ಕದಲ್ಲಿ ವಾಹನಗಳನ್ನು ಹಾಕಿದರೆ ಅವರಿಗೆ ದಂಡ ಬೀಳೋದಂತೂ ಗ್ಯಾರಂಟಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತದೆ ಮತ್ತು ಆದೇಶ ಕೂಡ ಹೊರಡಿಸಲಾಗಿದೆ. ಇನ್ನು ನಗರದ ರಸ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅನಧಿಕೃತವಾಗಿ ಬಿಟ್ಟು ಹೋಗಿರುವ ವಾಹನಗಳು ಸಂಚಾರಕ್ಕೆ ಅಡ್ಡಿಯಾಗುತ್ತಿರುವ ಹಿನ್ನೆಲೆ ಇಲ್ಲಿ ಗ್ರೇಟರ್ ಬೆಂಗಳೂರಿನಿಂದ ಒಂದು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಅನಧಿಕೃತವಾಗಿ ಬಿಟ್ಟು ಹೋಗುವ ವಾಹನಗಳಿಂದ ರಸ್ತೆ ಸಂಚಾರಕ್ಕೆ ಉಂಟಾಗುತ್ತಿರುವ ಸಮಸ್ಯೆ ನಿವಾರಣೆಗೆ ಜಿಬಿಎ ಈ ಕ್ರಮಕ್ಕೆ ಮುಂದಾಗಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನೋಡಬೇಕು. ನಟರಾಜ್, ಟಿವಿ9 ಬೆಂಗಳೂರು.